ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಾಕಡೆ ಬಡಾವಣೆಯ ರಾಘವೇಂದ್ರ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಫನ್ ಫೇರ್ ಕಾರ್ಯಕ್ರಮವನ್ನು ಕಲಬುರಗಿಯ ಡಿಡಿಪಿಐ ಉದ್ಘಾಟಿಸಿ ಮಾತನಾಡಿದರು. ಕುವೆಂಪು ಶಿವರಾಮ ಕಾರಂತ ಮಸ್ತಿ ವೆಂಕಟೇಶ ಅನಂತ ಕಾರ್ನಾಡ್ ಚಂದ್ರಶೇಖರ್. My name is Ranshilpa. I am studying in third standard. One 10 ones total. 1 plus 3 total 13. 5 is 5 minus. Before and after numbers. My name is Samar. I am studying in second standard. Before and after. Thank you. ಧನ್ಯವಾದ. Thank you. Yes. My name is Anushka. Good morning, all of you. My name is Anushka. I am studying in 4th standard. My topic is lungs. Yes. Our lungs are the primary organs of your responsibility system. Two spongy pinkish. ಧನ್ಯವಾದ. What is your name? Thank you. Tell me. My name is Radhika. Thank you. My name is Prachi. Thank you. Which class? I am studying in UKG. UKG. Hello, friend. My name is Mailari. Thank you. Annadata. What's your name? Tell My us. name is Manvit. Thank you. Manvit. You are Annadata. Thank you. Manvit, I am studying in UKG class. I am farmer first. I work on field. I go fruits and vegetables. I am Black Mona of our country. Thank you. Thank you. ಧನ್ಯವಾದ. ಏನಿದೆ ಇದು? ಫುಲ್ಲು? ಥ್ಯಾಂಕ್ ಯು. ನೇಗಿಲು ಯೋಗಿ. ಥ್ಯಾಂಕ್ ಯು. What is this? ಲೆಮನ್. Color of lemon. Solar power. Good. ಸೋಲಾರ್ Solar power. ಥ್ಯಾಂಕ್ ಯು. Solar power. Irrigation system is solar plant to convert sunlight into electricity. Powering water pump or structures. Replace coffee and pump. ಥ್ಯಾಂಕ್ ಯು. Nice. Only ಅದಕ್ಕೆ ಅದೇ ಥರ ಇದೆ ಸರ್. 80%. ಧನ್ಯವಾದ.
ಈಗ ಸನ್ಮಾನ್ಯ ಶ್ರೀ ಹನುಮಂತರಾವ್ ಅಟ್ಟೇಕರ್ ಅವರು ಈ ಮಕ್ಕಳನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಈ ನಮ್ಮ ಒಟ್ಟಾರೆ 832 ಶಾಲೆಗಳು, ಅದರಲ್ಲಿ 8,000 ನೀವು ಇದನ್ನ ತೆಗೆದ್ರೆ ನಮ್ಗೆ ಇನ್ನೂ 6,000 ಶಾಲೆಗಳಾಗ್ತವೆ. ಅದರಲ್ಲಿ ಬೆರಳೆಣಿಕೆಯಲ್ಲಿ 106 ಶಾಲೆಗಳೇ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ. ಒಂದು 106 ಶಾಲೆ. ಮೊದಲು ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರ ಒಂದು ಶರಣಬಸವೇಶ್ವರ ವಸತಿ ಶಾಲೆ SDR ಅಂತ ಅಪ್ಪಾಜಿ ಅವರನ್ನ ಅನುಕರಣೆ ಮಾಡಿನೇ ಈ ಎಲ್ಲ ಶಾಲೆಗಳನ್ನ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿದೆ, ಮಹಾದೇವಪ್ಪ ರಾಂಪುರ್ ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಏನು ಬೆಳೆಸಿದ್ರು ಅದನ್ನ ನೋಡಿ ನಮ್ಮ ದೊಡ್ಡಪ್ಪ ಅಪ್ಪಾಜಿ ಅವರು, ಶರಣಬಸಪ್ಪ ಅಪ್ಪಾಜಿ ಅವರೆಲ್ಲ ಸಂಸ್ಥೆಗಳನ್ನೆಲ್ಲ ಮಾಡಿ, ಆಮೇಲೆ ನೂತನ ವಿದ್ಯಾಲಯ, ಈ ಸೇಂಟ್ ಮೇರಿ, ಸೇಂಟ್ ಜೋಸೆಫ್, ಇಷ್ಟು ಬಿಟ್ರೆ ಬೇರೆ ಶಾಲೆಗಳೇ ಯಾರಿಗೆ ಕಾಣಿಸ್ತಿರಲಿಲ್ಲ. ಸರ್ಕಾರಿ ಶಾಲೆನೇ MPHS ನಮ್ಮೆಲ್ಲ. ಈಗ 106 ಶಾಲೆಗಳಾಗಿ ಸುಮಾರು 800 ಶಾಲೆಗಳು ಈ ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ 106 ಶಾಲೆಗಳು ಮಾತ್ರ ಈ ತರದ ಇದ್ರೆ, ಆ 106 ಶಾಲೆಗಳಲ್ಲಿ ತಮ್ಮದೂ ಕೂಡ ಒಂದು ಶಾಲೆ ಆಗಿದೆ. ಇಷ್ಟೆಲ್ಲ ತಾವು ಉದ್ಯಮದಾರರು ಎಲ್ಲ ತಾವು ಬಹುಶಃ ನನಗೆ ತಾವೆಲ್ಲ ಸೇರಿರೋದು ಇಲ್ಲಿ ನಮಗೆ ಅನಿಲ್ ಕುಮಾರ್ ಒಬ್ರು ಕಾಣಿಸ್ತಿರ್ಬೇಕು, ಮತ್ತೆ ಉಮೇಶ್ ಕಾವೇರಿ ಅವರು ಕಾಣಿಸ್ತಿರ್ಬೇಕು. ಬಟ್ ಇದಕ್ಕೂ ಬಹಳ ಮುಖ್ಯವಾಗಿ ಹೇಳಿದ್ರು, ಅವರು ಶ್ರೀಮತಿ ದಿವಂಗತ ಜಯಶ್ರೀ ಅವರು ಏನು ಕನಸು ಕಂಡು ಅವರೇನು ಇಲ್ಲಿ ಈ ಭಾಗದಲ್ಲಿ ಇದು ಚಾಯ್ಸ್ ಮಾಡಿಕೊಂಡು ಇಲ್ಲಿ ಒಂದು ಇದು ಮಾಡಬೇಕು ಅಂತ ಏನು ಮಾಡಿದ್ದಾರೆ. ಬಹುಶಃ ನಾವು ನೀವೆಲ್ಲ ಇದನ್ನು ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದು ಇಲ್ಲಿ ಆಗ್ತಾ ಇದೆ. ಅವರಿಗೆ ನಾವು ನಿಜವಾಗಿ ಶ್ರದ್ಧಾಂಜಲಿ ಮಾಡಬೇಕು ಅಂತಂದ್ರೆ ಈ 400-500 ಮಕ್ಕಳಿಗೆ ಅವರು 400-500 ಮಕ್ಕಳ ಒಳಗಡೆ ಅವರು ಜೀವಂತವಾಗಿದ್ದಾರೆ. ಅವರಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ನಾವು ಅವರನ್ನ ಸ್ಮರಿಸಲಾಗ. ಬಟ್ ಅವರು ಕೂಡ ಈ ಭಾಗದಲ್ಲಿ ಲೇಬರ್ ಅವ್ರು ಹೇಳಿದ್ರು, ಇದರಲ್ಲಿ 400 ಜನರಲ್ಲಿ 80% ಮಕ್ಕಳು ಎಲ್ಲ ಅನಕ್ಷರಸ್ಥರು, ಫಸ್ಟ್ ಜನರೇಷನ್ ಲರ್ನರ್ ಇದ್ದಾರೆ, ಅವ್ರಿಗೆ ಅಕ್ಷರ ಅನ್ನೋದೇ ಗೊತ್ತಿಲ್ಲ, ಕೂಲಿ ಮಾಡಕ್ಕೆ ಹೋಗ್ತಾರೆ. ಅಂಥವ್ರ ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ. ಈಗ ನಾವು ಬೇರೆದವರು ಅವರೆಲ್ಲ ಫಸ್ಟ್ ಸೆಕೆಂಡ್ ಅವ್ರು ಇಂಜಿನಿಯರ್ ಡಾಕ್ಟರ್ ಆಗೋರು ಅವ್ರವ್ರ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡೋದೇ ಬೇರೆ. ಇಲ್ಲಿ ಯಾವ ಮಕ್ಕಳಿಗೆ ತಾಯಿ ತಂದಿಗೆ ಅಕ್ಷರ ಜ್ಞಾನವೇ ಇಲ್ಲ ಅಂತ ಮಕ್ಕಳಿಗೆ ತಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ಇದು ಬಹಳ ಅನನ್ಯವಾದಂತ ಒಂದು ದೊಡ್ಡ ಸಾಮಾಜಿಕ ಕಾರ್ಯ ಸರ್. ನಮಗೆ ನಮ್ಮ ಒಬ್ರು DC ಬಂದಿದ್ರು, ಬನ್ಸಾಲ್ ಅಂತ ಹೇಳಿದ್ರು ಸರ್. ಅವರು ವಿಪುಲ್ ಬನ್ಸಾಲ್ ಅವರು ಅಂತ DC ಇದ್ರು, ನಾನು BO ಇದ್ದೆ. ನೀವು ಏನಾದರೂ ಮಾಡಬೇಕಪ್ಪ ಸಮಾಜದಲ್ಲಿ, ಜಗತ್ತಿನಲ್ಲಿ ನೀವು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತಂದ್ರೆ ನೀವು ಗುಡಿ ಗುಂಡಾರಗಳನ್ನು ಕಟ್ಸೋದಾಗ್ಲಿ ಅದೆಲ್ಲ ಅಲ್ಲೆಲ್ಲ ಮಾಡ್ತಾರೆ. ನೀವು ಒಂದು ಒಳ್ಳೆ ಶಾಲೆ ತೆಗೆದ್ರೆ ಅದು ನಿಮ್ಗೆ ನೀವು ಜಗತ್ತಿನಲ್ಲಿ ಮಾಡ್ತಕ್ಕಂಥ ಒಳ್ಳೆ ಕೆಲಸ. ಅದು ಸರ್ಕಾರವೂ ಪ್ರಯತ್ನ ಮಾಡ್ತಾ ಇದೆ, ಮತ್ತೆ ಖಾಸಗಿ ಸಂಸ್ಥೆಯವರ ದೇಣಿಗೆಯನ್ನು ಕೂಡ ಇದೆ. ಮಠ ಮಾನ್ಯಗಳು ಅವೆಲ್ಲ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತು ಇಲ್ಲಿಂದ ಮಾತಾಡ್ತಿರ್ಲಿಲ್ಲ. ನಾನು ಕೂಡ ಒಂದು ಮಲ್ಲಿಕಾರ್ಜುನ ಪ್ರೌಢಶಾಲೆ ಅಂತ ಬಿಸ್ನೂರದಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿನೇ ನಾನು 8ನೇ 9ನೇ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 1ರಿಂದ 8ನೇ, 9, 10ನೇ ತರಗತಿ ನಾನು ಬಿಸ್ನೂರು ಪ್ರೌಢಶಾಲೆಯಲ್ಲಿ ಓದಿ, ಖಾಸಗಿ ಶಾಲೆ. ಆ ಶಾಲೆ ಒಂದು ವೇಳೆ ಇರಲಿಲ್ಲ ಅಂದ್ರೆ ನಾನು 10ನೇ ಪಾಸ್ ಆಗಿ ಕಲಬುರಗಿ ಬರ್ತಿರ್ಲೇ ಇಲ್ಲ. ನಾನು ಅದನ್ನ ನೆನೆಸ್ಬೇಕಾಗ್ತದೆ. ಹೀಗಾಗಿ ಖಾಸಗಿ ಶಾಲೆಯವರದ್ದು ಬಹಳ ಒಂದು ಪ್ರಯತ್ನ ಇದೆ. ತಾವೆಲ್ಲ ಈಗ ಸಿದ್ಧತೆ ಮಾಡ್ಕೊಂಡು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಅವರಿಗೆ ನಾವು ಕಾಯಿಸಬಾರ್ದು. ತಾವು ಇಷ್ಟೊಂದು ಜನ ವಕೀಲರು, ಉದ್ದಿಮೆದಾರರು ತಾವೆಲ್ಲ ಸೇರಿದ್ದೀರಿ ಸರ್. ತಮ್ಮ ಪ್ರಯತ್ನದ ಫಲವಾಗಿ ನಿಮ್ಮ ಮೂಲಕ ನಮಗೆ ಅನಿಲ್ ಕಾಣಿಸ್ತಾ ಇದ್ದಾರೆ ಮತ್ತು ಉಮೇಶ್ ಕಾಣಿಸ್ತಾ ಇದ್ದಾರೆ, ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವೆಲ್ಲ ಇಂಥ ಈ ರೀತಿ ಒಂದು ಏನು ತಾವೊಂದು ಏನು ಫೌಂಡೇಶನ್ ಇದೆ, ಅದ್ರ ಹಿಂದೆ ನೀವೇನು ಶಕ್ತಿ ಇದ್ದೀರಿ. ತಾವು ಕೇವಲ ಇದೆ ಅಲ್ಲ ಸರ್, ನೀವು ಅಂಬಾನಿ ಅದಾನಿಯವರು ಮಾಡುವ ಕೆಲಸವೂ ಅದೇ, ತಾವು ಮಾಡುವ ಕೆಲಸವೂ ಅದೇ. ತಾವು ಉದ್ಯಮದಾರರಾಗಿದ್ರು ಕೂಡ ಈ ಭಾಗದಲ್ಲಿ ನಾವು ಇದನ್ನು ದಯವಿಟ್ಟು ಈ 400 ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವ ಹಾಗೆ ತಾವು ಮಾಡಿದ್ರೆ ಅಂದ್ರೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಇದು ಸಾರ್ಥಕ ಆಗ್ತದೆ. ಆ ದಿಶೆಯಲ್ಲಿ ಇವತ್ತಿನ ದಿವಸ
ಉಮೇಶ್ ಕಾವೇರಿ ಅವರು of this school and the students. We are very glad to talk with this message. ಯಾಕಂದ್ರೆ ಮದಾನಿ ಸರ್ ಅವರು ಹೇಳಿದ ಹಾಗೆ ಒಬ್ಬ ಕ್ರಿಮಿನಲ್ ಕಮ್ಯುನಿಟಿದ ಹೆಣ್ಣು ಮಗಳು ಇವತ್ತು ರಾಷ್ಟ್ರಪತಿ ಆಗ್ಬೇಕಾದ್ರೆ ಸಾಮಾನ್ಯ ಮಾತು ಆಗೋದಿಲ್ಲ ಅಂತ ಹೇಳುವ ಮುಖಾಂತರ ತಮಗೆಲ್ಲರಿಗೂ ಸ್ಫೂರ್ತಿ ತಂದಿದ್ದಾರೆ. ಬಡಾವಣೆ ಸರ್ ಹೇಳಿದ್ರು, ಮದಾನೆ ಸರ್, ನಮ್ಮ ಉಮೇಶ್ ಸರ್ ಕೂಡ ಹೇಳಿದ್ರು, ಬಹಳಷ್ಟು ಅನಕ್ಷರಸ್ಥ ಜನ ಇದ್ದಾರೆ ಅಂತ. ನಾವು ಹೋಗ್ತೀವಿ, ಅನಕ್ಷರಸ್ಥ ಜನ ಇದ್ರೂ ಕೂಡ ಹೃದಯವಂತಿಕೆ ಬದ್ಧರಿದ್ದೀರಿ ಅಂತ ನಾವು ಹೇಳಿದ್ರೆ ಬಹಳ ತಪ್ಪಾಗಿರ್ತಿಲ್ಲ. ಏನೋ ಒಂದು ಪೀರಿಯಡ್ ಅನಕ್ಷರಸ್ಥ ಇರ್ಬೋದು. ಇವತ್ತು 400 ವಿದ್ಯಾರ್ಥಿಗಳು ಸುಮಾರು ನಮ್ಮ ಬಡಾವಣೆಯಲ್ಲಿ 8 ರಿಂದ 10 ಸ್ಕೂಲ್ಗಳಿವೆ ಮದಾನಿ ಸರ್. ಇವತ್ತು ಆಲ್ ಸ್ಕೂಲ್ಸ್ ಆರ್ ವೆರಿ ಕ್ವಾಲಿಫೈಡ್ ಸ್ಕೂಲ್ಸ್. ಎಲ್ಲ ಸ್ಕೂಲ್ಗಳು ಅತಿ ಉತ್ತಮ ಆಡಳಿತ, ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳು ನಮ್ಮ ಭಾಗದಲ್ಲಿ ಬೆಳೆದಿರೋದು ನಮಗೆ ಬಹಳ ಆನಂದ. ತಾವು ಕೂಡ ಯಾವುದೇ ನಮ್ಮ ಸ್ಕೂಲಿನ, ನಾ ಇದೇ ಸ್ಕೂಲಲ್ಲಿ ಹೇಳ್ತಾ ಇಲ್ಲ, ನಮ್ಮ ಬಡಾವಣೆ ಯಾವುದೇ ಸ್ಕೂಲ್ ಬಂದರೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಅಂದ್ರೂ ಕೂಡ ತಾವು ದಯಾಳುಗಳಿದ್ರಿ. ನೀವು ಮೊದಲೇದು ಮಾಡ್ಕೊಂಡು ಬಂದಿರಿ. ಸ್ವಲ್ಪ ಹೆಚ್ಚು ಕಡಿಮೆ ಏನೇ ತೊಂದರೆ ಇದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಸ್ಕೂಲ್ಗಳು ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ನಾವು ಸಹಕಾರ ಮಾಡಬೇಕು. ಇನ್ನು ಹುಡುಗರ ಬಗ್ಗೆ ಹೇಳೋದಾದರೆ, ತಾವೆಲ್ಲ ಹುಡುಗರು ಶಿಕ್ಷಣದ ಜೊತೆಗೆ ಶಿಕ್ಷಣದಲ್ಲಿ ತಾವೆಲ್ಲ ಸ್ವಲ್ಪ ಬೋರಾಗಿರ್ತದ. ಅದಕ್ಕೆ ನಿಮ್ಗೆಲ್ಲ ಇಂಥ ಫನ್ಫೇರ್ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ನನ್ನ ಮುದ್ದು ಮಕ್ಕಳಿಗೆ ನಂದು ರಿಕ್ವೆಸ್ಟ್ ಇದೆ, ಶಿಕ್ಷಣದ ಜೊತೆಗೆ ಸಂಸ್ಕೃತಿಯು ಕೂಡ ಬಹಳ ಮುಖ್ಯವಾಗಿದೆ. ಸಂಸ್ಕೃತಿ ಮುಂದಿನ ದಿನಗಳಲ್ಲಿ ಇದೊಂದು ಬಿಸಿನೆಸ್ ಪಾರ್ಟ್ ಅಂತಾನೆ ಹೇಳ್ಬೋದು.